ಸ್ಟೇಜ್ ಅಂದರೆ ಭಯನೇ ಇರ್ತಾ ಇರಲಿಲ್ಲ. ಒಂಥರ ಒಂದು ಆಟ ಆಡೋ ಜಾಗ ಅನ್ಕೊಂಬಿಟ್ಟಿದ್ದ ಅವನು. ಅಳಿಕೆ ಇಲ್ಲ, ಏನೂ ಇಲ್ಲ. ಆಡಿಯನ್ಸ್ ಅಂದರೆ ವಿಲ್ ಜಸ್ಟ್ ಗೋ ಆನ್ ದ ಸ್ಟೇಜ್, ವಿಲ್ ಟಾಕ್ ಟು ದ ಆಡಿಯನ್ಸ್. ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಸೊ ರಾಜು ಸ್ವಲ್ಪ ಅವನು ಟೀನೇಜ್ ಆದಮೇಲೆ ಅವನ ವಾಯ್ಸ್ ನಮ್ಮ ಅಪ್ಪನ ವಾಯ್ಸ್ ಥರನೇ ಇರ್ತದೆ. ಹೌದು. ಐ ಥಿಂಕ್ ಈಗಿನ ಕಾಲದಲ್ಲಿ ಲೈಕ್ whoever is the comedian, they write their own characters. Raju always wanted to do that. ಇಲ್ಲ, ನಾನು ರಾಜುನ ಪ್ರಶ್ನೆ ಮಾಡಿದ್ದೆ ಒಂದ್ಸಲಿ, ಹೀರೋ ಆಗಿ ಯಾಕೆ ಹೋಗ್ಬಾರ್ದು ನೀನು? ರಾಜು ಅವ್ರ ಟ್ಯಾಲೆಂಟ್ ಗೊತ್ತಿಲ್ದಿರೋರು ಯಾರು ಇಲ್ಲ ಅಲ್ಲಿ. ಬಟ್ ಗೊತ್ತಿದ್ದು ನಾವು ನಮ್ಮ ರಾಜು ಅವ್ರನ್ನ ಇನ್ನಷ್ಟು ಒಳ್ಳೊಳ್ಳೆ ಪಾತ್ರಗಳು ಕೊಡಬೇಕಾಗಿತ್ತು. ನೂರೊಂದು ನೆನಪು. ಅವನ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದು ಎಷ್ಟೋ ಇದೆ. ಎಷ್ಟೋ ಜನಕ್ಕೆ ಅವನ ಕಾಂಪೋಸಿಷನ್ಸ್ ಅದು ಎಷ್ಟು ಡಿಫ್ರೆಂಟ್ ಆಗಿರ್ತಾ ಇತ್ತು, ಅವನಲ್ಲಿ ಇದ್ದಿದ್ದ ಟ್ಯಾಲೆಂಟು ಅದ್ರ ಬಗ್ಗೆ ಗೊತ್ತಿಲ್ಲ, ಹಲವಾರು ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನೇ ನಮಗೆ ಪ್ರಚಾರ ಮಾಡೋಕ್ಕೆ ಭಾಳ ಇಷ್ಟ. ನಮ್ಗೆ ಅದೇ ಇನ್ಫ್ಯಾಕ್ಟ್ ಅದನ್ನೇ, ಯಾಕೆಂದರೆ ರಾಜು ಸರ್ದ ಆ ವಿಚಾರಗಳನ್ನ ಮಾತಾಡೋದೇ ನನ್ನ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಯಾಕೆಂತಂದರೆ ಅವರ ಪ್ರತಿಭೆನ ಕೆಲವೊಂದೊಂದು ವಿಚಾರಗಳಲ್ಲಿ ನಾವು ನೋಡಿದ್ದೀವಿ, ಸಾಕ್ಷಿಯಾಗಿದ್ದೀವಿ. ಆದರೆ ನೀವು ಮನೆಯವರು ಹುಟ್ಟಿದಾಗಿಂದ ಅವ್ರ ಪ್ರತಿಭೆಗೆ ನೀವು ಸಾಕ್ಷಿ. ಚಿಕ್ಕವನಿಂದ ಅವನಿಗೆ ಇದು ಸ್ಟೇಜ್ ಅಂದರೆ ಭಯನೇ ಇರ್ತಾ ಇರಲಿಲ್ಲ. ಒಂಥರ ಒಂದು ಆಟ ಆಡೋ ಜಾಗ ಅನ್ಕೊಂಬಿಟ್ಟಿದ್ದ ಅವನು. ಅಳಿಕೆ ಇಲ್ಲ, ಏನೂ ಇಲ್ಲ. ಆಡಿಯನ್ಸ್ ಅಂದರೆ ವಿಲ್ ಜಸ್ಟ್ ಗೋ ಆನ್ ದ ಸ್ಟೇಜ್, ವಿಲ್ ಟಾಕ್ ಟು ದ ಆಡಿಯನ್ಸ್. ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ನಾನು ಈಗಲೂ ಅನ್ಕೋತೀನಿ, ನನಗೆ ನಂಗೆ ಯಾವಾಗಲೂ ಸ್ಟೇಜ್ ಫಿಯರ್ ಅಂತ ಹೇಳಲ್ಲ. ಐ ಆಲ್ವೇಸ್ ಲೈಕ್ ಟು ಪರ್ಫಾರ್ಮ್, ಬಟ್ ಐ ಆಮ್ ವೆರಿ ಒಂಥರ ಇದಾಗಿರ್ತೀನಿ ನಾನು. ಐ ವುಡಂಟ್ ಸೇ ಫ್ರೀಸ್, ಬಟ್ ಐ ಆಮ್ ವೆರಿ ಸೀರಿಯಸ್ ಆನ್ ದ ಸ್ಟೇಜ್. ಕ್ಯಾಶುಯಲ್ ಅವನು ಆಟ ಆಡ್ಬಿಡ್ತಿದ್ದ ಸ್ಟೇಜ್ ಮೇಲೆ ಕೂತ್ಕೊಂಡು. ಒಂಥರ ಭಯ, ಸ್ಟೇಜ್ ಆಡಿಯನ್ಸ್ ಅನ್ನೋ ಭಯನೇ ಇರ್ತಾ ಇರಲಿಲ್ಲ ಅವನಿಗೆ. ಅದು ನೀವು ಆಗಲೇ ಹೇಳಿದ್ರಿ 9ನೇ ವರ್ಷದಲ್ಲಿ ದೂರದರ್ಶನ್ಗೆ ಇದು ಮಾಡಿದ್ರು ಅಂತ. ಅಪಾರ್ಟ್ ಫ್ರಮ್ ಮ್ಯೂಸಿಕ್, ಚೈಲ್ಡ್ಹುಡ್ ಹೆಂಗೆ ತುಂಬ ತರಲೆ ಆಗಿದ್ರ, ತುಂಟಾಗಿ ಮಹಾ ತರಲೆ. ಎಲ್ರೂ ಮಿಮಿಕ್ರಿ ಮಾಡೋದು, ಎಲ್ರು ಸ್ಟೈಲ್ಸ್ನ ಮಿಮಿಕ್ ಮಾಡೋದು. ಆದರೆ ಯಾರಿಗೂ ನೋವು ಆಗ್ತಿರ್ಲಿಲ್ಲ. ಅವ್ನು ಮಾಡಿ ನೋಡಿ ಎಲ್ಲರೂ ನಗ್ತಾ ಇದ್ರು. ಅವ್ರ ಬಗ್ಗೆನೇ ಮಾಡಿದ್ರು ದೇ ವುಡ್ ಅಪ್ರಿಷಿಯೇಟ್ ದಟ್. ಅಪ್ಪ ಅಂದರೆ ಈ ಮಗನ ಈ ಒಂದು ಟ್ಯಾಲೆಂಟ್ನ ನೋಡಿ ಅಪ್ಪಂಗೆ ಇಷ್ಟು ಪ್ರೌಢತೆ. ಓ, ಹಿ ವಾಸ್ ವೆರಿ ಪ್ರೌಡ್. ವೆರಿ ಪ್ರೌಡ್. ಹಿ ವಾಸ್ ವೆರಿ ಪ್ರೌಡ್. ತುಂಬ ನನ್ನ ಮಗ ಅಂದ್ರೆ ಒಂದು ಗರ್ವ ಇರ್ತಾ ಇತ್ತು ಅವ್ರಿಗೆ. ಸುನೀತಾ, ರಾಜು ಇಬ್ರು ನಮ್ಮ ತಂದೆ ಜೊತೆ US ಟೂರ್ ಮಾಡಿದ್ರು 88ನಲ್ಲಿ. ಐ ಆಮ್ ಶೂರ್ ಯು ಕ್ಯಾನ್ ಟಾಕ್ ಅಬೌಟ್ ದ್ಯಾಟ್. ಅದು ಫಸ್ಟ್ ಟ್ರಿಪ್ ಅಮ್ಮ? ಫಸ್ಟ್ ಟ್ರಿಪ್. ಹಾಂ, ಅಂದರೆ ಇನ್ನೂ ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಹೋಗಿರಲಿಲ್ಲ. ನಮ್ಮ ತಂದೆ ಅವಾಗ 1988ನಲ್ಲಿ ನಮ್ಮ ತಂದೆ ಏನಂದರೆ ಅವಾಗ ಅವರು ಬೇರೆ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಅವಾಗೇನೋ ವೀಸಾ ಪ್ರಾಬ್ಲಮ್ ಎಲ್ಲ ಆಯಿತು. ಸೊ ಆ್ಯಸ್ ಅ ಫ್ಯಾಮ್ಲಿ ನಾವು ಹೋದ್ವಿ. ನಮ್ಮ ತಂದೆ ಹಿ ವಾಸ್ ವೆರಿ ನರ್ವಸ್. ಏನೋ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸಹಗಾಯಕಿಯಾಗಿ ಗಿಟಾರು ನುಡಿಸ್ತಾ ಇದ್ದೆ. ನೀವು ನುಡಿಸ್ತಿದ್ರಿ? ಸೊ ಗಿಟಾರ್ ಸಾಥಿ ಜೊತೆಗೆ ಸಹಗಾಯಕಿ. ಆಮೇಲೆ ರಾಜು ತಬ್ಲಾ, ಅವನು ಮಧ್ಯ ಕೋರಸ್ ಹಾಡ್ತಾ ಇದ್ದ. ಸೊ ನಾವು ಆ್ಯಸ್ ಅ ಫ್ಯಾಮಿಲಿ ಹೋಗಿದ್ವಿ ಅಲ್ಲಿಗೆ. ಬಟ್ ವಿ ಡಿಡ್ 2-3 ತಿಂಗಳಲ್ಲಿ ಒಂದು 22-23 ಕಾರ್ಯಕ್ರಮಗಳು ಆಲ್ ಓವರ್ US ಮಾಡಿದ್ವಿ. ಎವ್ರಿ ಪ್ರೋಗ್ರಾಮ್ ವಾಸ್ ಅ ಸಕ್ಸಸ್ ಆ್ಯಂಡ್ ಅಮೇಝಿಂಗ್ ಆಡಿಯನ್ಸ್. ಅವಾಗ ಈಗಿನ ಕಾಲದಲ್ಲಿ ಏನಂದರೆ ಜನಗಳಿಗೆ ಅವ್ರು ಡ್ಯಾನ್ಸ್ ಮಾಡಬೇಕು, ಕೇಳೋರು ಇರಲ್ಲ, ಕೂತ್ಕೊಂಡು ಕೇಳೋಕ್ಕೆ ಒಂದು ಆಸಕ್ತಿ ಇಲ್ಲ ಯಾರು. ಸೊ ಈಚ್ ಕಾನ್ಸರ್ಟ್ ವಾಸ್ ಈಚ್ ಸಾಂಗ್, ಪ್ರತಿಯೊಂದು ಹಾಡು ಪ್ರತಿಯೊಂದು ಕಾನ್ಸರ್ಟ್ನಲ್ಲೂ ಜನಗಳು ಗಪ್ ಚಿಪ್ ಅಂತ ಕೂತ್ಕೊಂಡು ಏನು ಒಂದೊಂದಕ್ಕೂ ಚಪ್ಪಾಳೆ ಹೊಡೆದ. ನಂಗೆ ಅದಿನ್ನೂ ಜ್ಞಾಪಕ ಇದೆ. ಐ ವುಡ್ ಸೇ ದಟ್ಸ್ ಮೈ ಐವ್ ಆಲ್ರೆಡಿ ಅಚೀವ್ಡ್ ಮೈ ಬೆಸ್ಟ್ ಕಾನ್ಸರ್ಟ್ ಬೆಸ್ಟ್ ಅಂತ ಹೇಳಬೇಕು. ದೋಸ್ ಆರ್ ದ ಬೆಸ್ಟ್ ಇನ್ ಮೈ ಲೈಫ್ ಕಾನ್ಸರ್ಟ್ಸ್. ಅಂದರೆ ನೀವು ತಂದೆಯವ್ರ ಜೊತೆನೂ ಸ್ಟೇಜ್ನಲ್ಲಿದ್ದೀರಾ, ತಮ್ಮವ್ರ ಜೊತೆಗೂ ಸ್ಟೇಜಲ್ಲಿದ್ದೀರಾ. ಆ ಇಬ್ಬರಲ್ಲೂ ಇದ್ದ ಒಂದು ಕಾಮನ್ ಫ್ಯಾಕ್ಟರ್ ಏನಮ್ಮ ನೀವು ಕಂಡಂತೆ? ದೇ ವರ್ ಬೋತ್ ಲೈಕ್ ಆಡಿಯನ್ಸ್ನ ಮೋಡಿ ಮಾಡೋದ್ರಲ್ಲಿ. ಹಾಂ, ಅದರಲ್ಲಿ ಇಬ್ಬರು ಎಕ್ಸ್ಪರ್ಟ್ಸು. ಆ್ಯಂಡ್ ರಾಜು ನಮ್ಮ ತಂದೆ ಹಾರ್ಮೋನಿಯಂ ಅಮೇಝಿಂಗಾಗಿ ನುಡಿಸ್ತಾ ಇದ್ರು. ರಾಜುನೂ ಹಾಗೆ. ಆ್ಯಂಡ್ ನಮ್ಮ ತಂದೆಗೂ ತಬ್ಲಾ ಚೂರು ನುಡಿಸ್ ಅಂದರೆ ಹಿ ನೆವರ್ ಪ್ರಾಕ್ಟಿಸ್ ತಬ್ಲಾ, ಬಟ್ ಅವರು ನುಡಿಸ್ಬಲ್ಲರು. ಇಬ್ಬರು ಕಂಪೋಸರ್ಸು, ಇಬ್ಬರು ವೆರಿ ಹ್ಯೂಮರಸ್, ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ಆ್ಯಂಡ್ ಒಬ್ರಿಗೊಬ್ರು ರೇಗ್ಸೋರು, ಕಾಲು ಹೇಳ್ಕೊಡೋರು. ಅದೊಂದು ದೊಡ್ಡ ಕತೆ ಇದೆ ಅವರಿಬ್ರು ಹೆಂಗೆ ಕಾಲು ಎಳಿತಾ ಇದ್ರು.
ಹೇಳ ನೀ ಮಾತಾಡ್ತೀನಿ. ಸೊ ರಾಜು ಸ್ವಲ್ಪ ಅವನು ಟೀನೇಜ್ ಆದ್ಮೇಲೆ ಅವನ ವಾಯ್ಸ್ ನಮ್ಮ ಅಪ್ಪನ ವಾಯ್ಸ್ ತರಾನೇ ಇರ್ತದೆ. ಹೌದು, ಸೇಮ್ ಮಾತಾಡೋದು ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡೋವಾಗ ಫೋನ್, ಅವಾಗ ಒಂದೇ ಫೋನ್ ಅಲ್ಲ ಮನೇಲಿ. ಲ್ಯಾಂಡ್ಲೈನ್. ಹಾಂ, ನನ್ನ ಫ್ರೆಂಡ್ಸ್ ಫೋನ್ ಮಾಡಿದಾಗ ಇವನು ಎತ್ಬಿಟ್ಟು ನಮ್ಮ ತಂದೆ ಥರ ಆ್ಯಕ್ಟ್ ಮಾಡೋನು. ಮಿಮಿಕ್ರಿ. ಏನಮ್ಮ ಹೇಗಿದೆಯಾ, ಚೆನ್ನಾಗಿದೆಯಮ್ಮ, ಯಾವಾಗ ಬರ್ತೀಯಮ್ಮ ಅಂತ. ಸೊ ಹೀಗೆ ಮಾಡೋನು. ಆಮೇಲೆ ಅಂಕಲ್ ಅಂಕಲ್ ನನ್ನ ಫ್ರೆಂಡ್ಸ್ ನಾನು ಕಣೆ ರಾಜು ಅಂತ ಹೇಳೋನು. ಸೊ ನನ್ನ ಫ್ರೆಂಡ್ ಒಬ್ಳು ಒಂದ್ಸಲ ಫೋನ್ ಮಾಡಿದಾಗ ನಮ್ಮ ತಂದೆ ಫೋನ್ ಎತ್ತಿದ್ದಾರೆ. ರಿಯಲ್ ಡ್ಯಾಡ್, ರಿಯಲ್ ಮೈಸೂರು ನನ್ನ ಸ್ವಾಮಿ. ಫೋನ್ ಹೇಳ್ಬಿಟ್ಟು ಏನಮ್ಮ ಹಿಂಗಿದ್ಯಾ ಅಂದರೆ, ರಾಜು ಕೊಡೋ ಸುನೀತಂಗೆ ಅಂತ ಅವಳು. ನಾನು ಸುನೀತನ್ ತಂದೆಮ್ಮ ಅಂತ ಹೇಳ್ತಾ ಇದ್ದಾರೆ. ರಾಜು ಆಟ ಆಡಿಸ್ಬೇಡ ಕೊಡು ಅಂತ. ಮೈ ಡ್ಯಾಡ್ ಗಾಟ್ ಸೋ ಆ್ಯಂಗ್ರಿ. ಕೋಪ ಬಂದ್ಬಿಡ್ತು. ಫೋನ್ ಇಟ್ಬಿಟ್ಟು ಹೇಳ ನಿನ್ನ ಫ್ರೆಂಡ್ಗೆ ನಾನೇ ಅದು ಅಂತ. ಆಮೇಲೆ ಒಂದಿನ ಆದಮೇಲೆ ಅವ್ರಿಗೆ ನಗು ಬಂತು. ಆಮೇಲೆ ಇವನು ಮಾಡ್ತೀನಿ ನನ್ನ ಮಗಂಗೆ ಅಂದ್ಬಿಟ್ಟವರು. ರಾಜು ಫ್ರೆಂಡ್ಸ್ ಕಾಲ್ ಮಾಡಿದಾಗ ಇವ್ರು ಎತ್ಬಿಟ್ಟು ಏನು ಮಗ ಹೆಂಗಿದ್ಯಾ ಸೂಪರ್ ಆಗಿದೆ ಇದು ಕತೆ ಇದು ಅಂತ ಮಾಡಕ್ಕೆ ಶುರು ಮಾಡಿದ್ರು. ದಟ್ ವಾಸ್ ಲೈಕ್ ಟೈಮ್. ಅಂದರೆ ಆನಂದ್ ಸ್ವಾಮಿ ಸರ್ಗೆ ನಟನೆ ಅಷ್ಟು ಆಸಕ್ತಿ ಇರಲಿಲ್ವಾ ಅಥವಾ ಇರಲಿಲ್ಲ? ಬಹುಶಃ ಇತ್ತೇನೋ, ಬಟ್ ಯಾವತ್ತೂ ಮನಸ್ಸು ಮಾಡಿರಲಿಲ್ಲ ಅವ್ರು. ಹಿ ವಾಸ್ ಮೋರ್ ಇನ್ ಟು ಮ್ಯೂಸಿಕ್. ನಮ್ಮ ರಾಜು ಸರ್ಗೆ ಹಿಂಗೆ ಇದ್ರು, ಅದೇ ಮುತ್ತಾತ ಹೇಳಿದ್ನಲ್ಲ. ಸೊ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ನಿಮ್ಮ ಅಣ್ಣ ನಿಮ್ಮ ತಮ್ಮ ಸ್ಕ್ರೀನ್ ಮೇಲೆ ನೋಡಿದಾಗ ಏನು ಅನ್ಸೋದು? ಅಫ್ಕೋರ್ಸ್ ಸ್ಟೇಜು ಆ ಪರ್ಫಾರ್ಮೆನ್ಸ್ ಬಿಟ್ಬಿಟ್ಟು ಒಬ್ಬ ಆ್ಯಕ್ಟರ್ ಆಗಿ ನೀವು ಒಂದು ಟಿ ವಿನಲ್ಲೋ ಅಥವಾ ಒಂದು ಸಿನಿಮಾದಲ್ಲೋ ಸ್ಕ್ರೀನಲ್ಲಿ ನೋಡಿದಾಗ. ನನಗೆ ಫಸ್ಟ್ ಮೂವಿ ನಾನು ಸೀರಿಯಸ್ ಆಗಿ ರಾಜು ನೋಡಿದ್ದಂದ್ರೆ ಚಿಗುರಿದ ಕನಸು. ಅದರಲ್ಲಿ ಎಕ್ಸಲೆಂಟ್ ಬ್ರಿಲಿಯಂಟ್ ಆ್ಯಕ್ಟಿಂಗ್. ನಂಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಬಟ್ ಆನ್ ದ ಅದರ್ ಹ್ಯಾಂಡ್ ನಮ್ಗೆ ಹೆಂಗೆ ಅಂದರೆ, ಒಂದು ಫ್ಯಾಮಿಲಿ ಆದರೆ ನಮಗೇನೋ ಒಂದು ಕ್ರಿಟಿಕ್ ಇರುತ್ತೆ, ಏನೋ ಒಂದು ಹೇಳಬೇಕಂತಿರುತ್ತೆ. ಆಮೇಲೆ ದಟ್ಸ್ ಹೌ ಇಟ್ ಇಸ್. ಬಟ್ ದೆನ್ ಅಫ್ಕೋರ್ಸ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ತುಂಬ ಇನ್ನೂ ಇರಬೇಕಾಗಿತ್ತು, ಇನ್ನೂ ಮಾಡಬೇಕಾಗಿತ್ತು, ಇನ್ನೂ ಕೆಲಸಗಳಿದೆ. ರಾಜುದು ಆ್ಯಕ್ಚುಲಿ ಸರಿಗಮಪ ಕನ್ನಡದಲ್ಲಿ ಯಾವುದು ನಿತ್ಯೋತ್ಸವ ಅಂತ ಬಂದು, ಅದಕ್ಕಿಂತ ಮುಂಚೆ ಫಸ್ಟ್ ಹಾಡಿಂದೊಂದು ಕಾಂಪಿಟೇಷನ್ ಬರೋದಲ್ಲ. ಈಗ ಜಿ ಸರಿಗಮ ಆ ಥರದ್ದೇ ಬರೋದಲ್ಲ. ಇನ್ಫ್ಯಾಕ್ಟ್ ಅದೇ ಟೈಮ್ನಲ್ಲಿ ಸರಿಗಮಪ ಜಿ ಟಿವಿನಲ್ಲೂ ಸ್ಟಾರ್ಟ್ ಆಯಿತು. ಅದನ್ನ ಸ್ಟಾರ್ಟ್ ಮಾಡಿ ನಮ್ಮ ಟೀಮ್ ಸ್ಟಾರ್ಟ್ ಮಾಡಿದ ಜಿ ಟಿವಿಲಿ. ನೋ ನಾಟ್ ಇನ್ ಕನ್ನಡ, ಇನ್ ಹಿಂದಿ ಸೋನು ನಿಗಮ್ ಯೂಸ್ ಟು ಡೂ ಇಟ್. ರಾಜುದು ಒಂದು ಬರ್ತಾ ಇತ್ತು, ಅನು ಕಪೂರ್ ಮಾಡ್ತಾ ಇದ್ರು ಅಂತ ಕಾಣ್ತದೆ ಹಿಂದಿ ಸರಿಗಮಪ. ಐ ಥಿಂಕ್ ಸೊ, ಸ್ಟಾರ್ಟಿಂಗ್ ಅಲ್ಲಿ. ಸೊ ಒಂಥರ ಹಿ ವಾಸ್ ಒನ್ ಆಫ್ ದ ಪಯೋನಿಯರ್ಸ್ ಫಾರ್ ಆಲ್ ದೀಸ್ ಕಾಂಪಿಟೇಷನ್ಸ್. ಅದೆಲ್ಲ ಶುರು ಮಾಡಿದ್ದು ರಾಜು. ಆ ಥರ ಒಂದು ಪಾಪ್ಯುಲರ್ ಅದ. ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಟಿ ವಿನಲ್ಲೇ ರಾಜು ಜಾಸ್ತಿ ಕೆಲಸ ಮಾಡಿದ್ದ. ಅದೊಂದೇ ಇಲ್ಲ, ಮ್ಯೂಸಿಕ್ಕು ಮಾಡ್ತಾಯಿದ್ದ, ಜಿಂಗಲ್ಸ್ಗೆ ಮಾಡ್ತಾಯಿದ್ದ, ಮ್ಯೂಸಿಕ್ ಮಾಡ್ತಾಯಿದ್ದ. ಆಮೇಲೆ ನಾಟಕಗಳಿಗೆ ಮಾಡ್ತಾಯಿದ್ದ ಮ್ಯೂಸಿಕ್ಕು. ಟಿ ವಿ ಸೀರಿಯಲ್ಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಿದ್ದ. ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್. ಅಲ್ಲ, ಹಿ ಹ್ಯಾಡ್ ಅ ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ಏನಂದರೆ ಲೈಕ್ ಮೂವೀಸ್ನಲ್ಲಿ ಏನಾಗ್ತಾ ಇತ್ತು ಅಂದರೆ, ಹಿ ಹ್ಯಾಡ್ ಟು do what the director says or how the dialogue is. I think ಈಗಿನ ಕಾಲದಲ್ಲಿ like the whoever is the comedian, they write their own characters. Raju always wanted to do that because he had great like sense of humor. Like ಯಾರೊಬ್ರು ಸಿಕ್ಕಿದ್ರೆ ಇವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರಿಗೇನೋ ನಗಿಸ್ಬಿಡ್ತಾ ಇದ್ದ ಆ ಥರ ಅವನು. ಸೊ he would have done a great job if he could write his own line. ಅವ್ನಿಗೆ ಆಸೆ ಇತ್ತು ಬರಿಬೇಕಂತ. ನನಗೆ ಅಂದರೆ ಆಸ್ ಎ ಡೈರೆಕ್ಟರ್ ಐ ವಿಲ್ ಟೆಲ್ ಮಾ, ಕಾಮಿಡಿ ಹ್ಯೂಮರ್ ಅಂತಂದರೆ ಓವರ್ ಆ್ಯಕ್ಟಿಂಗ್ನೇ ಕೆಲವರು ಹ್ಯೂಮರ್ ಅಂದ್ಕೊಂಡ್ಬಿಡ್ತಾರೆ, ಅಥವಾ ಡಬಲ್ ಮೀನಿಂಗ್ನ ಕೆಲವರು ಹ್ಯೂಮರ್ ಅಂದ್ಕೊಂಡ್ಬಿಡ್ತಾರೆ, ಅಥವಾ ಇನ್ನೊಬ್ಬರನ್ನ ಲೇವಡಿ ಮಾಡೋದು ಹ್ಯೂಮರ್ ಅಂದ್ಕೊಂಡ್ಬಿಡ್ತಾರೆ. ಇದು ಎಲ್ಲದಕ್ಕಿಂತ ಭಿನ್ನ ನಮ್ಮ ರಾಜು ಸರ್. ಅಂದರೆ ಹಾಸ್ಯದಲ್ಲಿ ಒಂದು ಗಾಂಭೀರ್ಯತೆ ಇಟ್ಟಿದ್ರು, ಹಾಸ್ಯದಲ್ಲಿ ಒಂದು ತೂಕ ಇಟ್ಟಿದ್ರು. ಅನಂತ್ನಾಗ್ ಸರ್ಗೆ ಆ ಟ್ಯಾಲೆಂಟ್ ಇತ್ತಮ್ಮ. ನಾನು ಅದೇ ಕೆಪಾಸಿಟಿ ರಾಜು ಅವರಲ್ಲಿ ನೋಡಿದ್ದು. ಅಂದರೆ ಇನ್ನೊಬ್ಬರನ್ನ ಹರ್ಟ್ ಆಗದೆ ಆ ಕಾಮಿಡಿಗಿರೋ ಒಂದು ತೂಕನ ಉಳಿಸ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ನಾನು ನೋಡೋದಲ್ಲಿ ಕನ್ನಡದ ಮಟ್ಟಿಗೆ ಅನಂತ್ನಾಗ್ ಸರ್, ದೆನ್ ರಾಜು ಅನಂತ್ ಸ್ವಾಮಿ ಅವ್ರನ್ನೇ ನಾನು ಹೇಳೋದು. ಅವರು ಎಂಥ ಒಂದು ಡೈಲಾಗ್ನು, ಅದೇ ನೀವಾಗಲೇ ಹೇಳಿದಾಗೆ ಅಲ್ಲಿ ಏನೋ ಒಂದು ಡಬ್ಬ ಕಾಣ್ತಿದೆ, ಅವ್ರು ಹೇಳೋ ಡೈಲಾಗ್ನಲ್ಲಿ ಅದು ನಮ್ಗೆ ನಗು ಬರೋದು, ಇನ್ವಾಲೆಂಟ್ರಿ ನಗು ಬೇಕು ನಾವು ಆ ಥರ ಮಾಡೋರು.
ನನಗೆ ಪರ್ಸ್ನಲಿ ಒಂದು ತುಂಬ ಮನಸ್ಸಿಗೆ ತುಂಬ ಒಂದು ಬೇಜಾರದಂದರೆ ನಮ್ಮ ಉದ್ಯಮ, ನಮ್ಮ ಕನ್ನಡ ಸಿನಿಮಾ ಉದ್ಯಮ ನಾನು ಮಾತಾಡ್ತಾ ಇರೋದು, ಚಿತ್ರರಂಗ, ರಾಜು ಸರ್ ಪ್ರತಿಭೆಗೆ ನಾವು ಯಾರೂ ಬೆಳೆಸ್ಕೊಳ್ಳಿಲ್ಲಮ್ಮ. ನಾವು ಯಾರೂ ಅವರ ಪ್ರತಿಭೆನ ಯಾವುದೋ ಒಂದು ಚಿಕ್ಕ ಕಾಮಿಡಿ ಪಾತ್ರದಲ್ಲೋ ಎಲ್ಲೋ ಒಂದು ಅದಲ್ಲ ರಾಜು ಅವರು ಪರ್ವತ, ಅವರು ದೊಡ್ಡ ಶಿಖರ. ಆ ಶಿಖರಕ್ಕೆ ಏನು ಗೌರವ. ಇವತ್ತು ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಿ ಇಲ್ಲಿ, ನಾವು ಮಾಡಬೇಕಾಗಿತ್ತು, ನಾವು ಹಂಗೆ ಮಾಡಬೇಕಾಗಿತ್ತು ಅಂದರೆ ಅವತ್ತಿನ ಇದ್ದ ಸೋ ಕಾಲ್ಡ್ ಮೇಕರ್ಸ್ಗಳು, ನಾವೆಲ್ಲ ಅವಾಗ ಸಿನಿಮಾ ಡೈರೆಕ್ಷನ್ಗೆ ಬಂದಿರಲ್ಲ, ಏನು ಅವತ್ತಿನಿದ್ದ ಮೇಕರ್ಸ್ಗಳು, ಪ್ರೊಡ್ಯೂಸರ್, ಎಲ್ರಿಗೂ ರಾಜು ಅವ್ರ ಟ್ಯಾಲೆಂಟ್ ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಅಲ್ಲಿ. ಬಟ್ ಗೊತ್ತಿದ್ದು ನಾವು ನಮ್ಮ ರಾಜು ಅವ್ರನ್ನ ಇನ್ನಷ್ಟು ಒಳ್ಳೊಳ್ಳೆ ಪಾತ್ರಗಳು ಕೊಡಬೇಕಾಗಿತ್ತು. ಆ ನೋವು ನನಗೊಬ್ಬ ಸಿನಿಮಾದವನಾಗಿ ತುಂಬ ಇದೆ. ಹೌದು. ಇಲ್ಲ, ನಾನು ರಾಜುನ ಪ್ರಶ್ನೆ ಮಾಡಿದ್ದೆ ಒಂದ್ಸಲಿ, ಹೀರೋ ಆಗಿ ಯಾಕೆ ಹೋಗಬಾರ್ದು ನೀನು, ಹೀರೋ ಯಾಕೆ ಆಗಬೇಕು, ಐ ಲವ್ ಕಾಮಿಡಿ, ಐ ವಾಂಟ್ ಟು ಡೂ ಕಾಮಿಡಿ, ಐ ವಾಂಟ್ ಟು ಡೂ ಕಾಮಿಕ್ ರೋಲ್ಸ್ ಅಂತ ಅವನು ಹೇಳಿದ್ದ. ಮಗನ ಈ ಸಂಗೀತದ ಪ್ರತಿಭೆನ ಅಪ್ಪನ ಪ್ರೌಢತೆ ಇತ್ತು ಅಂತ ಹೇಳಿದ್ರಿ, ಆದರೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಅವರು ಎಲ್ಲ ವಾದ್ಯಗಳನ್ನೂ ಆಲ್ಮೋಸ್ಟ್ ನುಡಿಸೋರು ರಾಜು ಸರ್. ಆಮೇಲೆ ಏನು ಕೊಟ್ಟರು ಕಂಪೋಸಿಂಗ್ ಮಾಡಿಬಿಡೋರು. ನಮಗೊಂದು ಸತಿ ನಾವೆಲ್ಲ ETV ಶೂಟಲ್ಲಿ ಇರ್ಬೇಕಾದ್ರೆ ನ್ಯೂಸ್ ಪೇಪರೇ ಏನೋ ಇವತ್ತು ನ್ಯೂಸ್ ಪೇಪರ್ದು ಹೆಡ್ಲೈನ್ಸು, ಆ ಹೆಡ್ಲೈನ್ಸ್ನ ಹಾಡು ಮಾಡಿಬಿಟ್ರು ಅಲ್ಲೇ ಕೂತಲ್ಲೇ ನೆನ್ನೆ. ಆ ಟ್ಯಾಲೆಂಟ್ ಇದು. ಈ ಒಂದು ಸುಪ್ರಿಮಿಸಿ, ಈ ಒಂದು ಏನು ಹೇಳ್ತಾರೆ ಎಕ್ಸ್ಟ್ರಾ ಟ್ಯಾಲೆಂಟ್ಗಳ ಬಗ್ಗೆ ಅನಂತಸ್ವಾಮಿ ಸರ್ಗೆ ಪ್ರೌಢತೆ ಜೊತೆಗೆ ನನ್ನ ಮಗ ಮುಂದಕ್ಕೆ ಈ ಉದ್ಯಮದಲ್ಲಿ ಏನೋ ಆಗ್ತಾನೆ ಅನ್ನೋ ನಿರೀಕ್ಷೆಗಳು ಇತ್ತ. ಅದೇ ಥರ ಎಷ್ಟೋ ಜನಕ್ಕೆ ಅವನಲ್ಲಿ ಬರದೇ ಇರಲಿ ಅಂತಲೂ ಇತ್ತು ಆ ಸೀಟ್ಗೆ. ಹಾಂ, ಸೊ ಅದೊಂದು ಪ್ರೊಫೆಷನಲ್ ಜೆಲಸಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಅಂಥ ವ್ಯಕ್ತಿ ಮೇಲೆ ಪ್ರೊಫೆಷನ್ ಜೆಲಸಿ ತೋರಿಸಿದ್ರೆ ಅವ್ರು ಮನುಷ್ಯರೇ ಅಲ್ಲ, ಅಷ್ಟೇ ನಾನು ಹೇಳೋದು. ಯಾಕೆಂದರೆ ಕನಸಿನಲ್ಲೂ ಅವರು ಎಂಥ ದುಶ್ಮನ್ಗಳಿಗೂ ಕೇಳಿ ಬರೆಸ್ತಿರೋಂಥ ವ್ಯಕ್ತಿ ರಾಜು. ಹೌದು ಹೌದು.